ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಸೊ ಇಲ್ಕಲ್ ಒಳಗೆ ನಾವು ಮಾಡಕೊಂತೀವಿ ಹೊಸ ಕಂಟೆಂಟ್. ಸೊ ಏನಪ್ಪ ಕಂಟೆಂಟ್ ಅಂತಂದ್ರೆ, ಸೊ ಇನ್ನು ಮುಂದೆ ನಾವು ಇಲ್ಕಲ್ ಒಳಗೆ ಆ್ಯಸ್ ಅ ಕ್ರಿಯೇಟಿವ್ ಬ್ಲಾಗ್ ಜೊತೆಗೆ ಹೊಸ ಕಂಟೆಂಟ್ನ ಕೊಡ್ತೀವಿ. ಅದು ಫುಡ್ ರಿವ್ಯೂ ಆಗಿರ್ಬೋದು, ಎಲ್ಲ ಥರದ ರಿವ್ಯೂ ಆಗಿರ್ಬೋದು. ಸೊ ಇನ್ನೊಂದು ಮಾತು ಏನು ಹೇಳೋದು ಗೊತ್ತಾ ನಿಮ್ಗೆ? ಸೊ ಇನ್ನು ಮುಂದೆ ಏನೇ ಮಾಡಿದ್ರು ನಮ್ಮ ಊರಾಗ ನಾವು ಮಾಡೋಕೆ ನಾವು ರೆಡಿ ಇದ್ದೀವಿ. ಸೊ ಅದನ್ನು ನೋಡೋಕೆ ನೀವು ರೆಡಿ ಇದ್ದೀರಿ ಅಂತ ನಾವು ಅಂದ್ಕೊಂಡಿವಿ. ಸೊ ಇನ್ನೊಂದು ಏನು ಗೊತ್ತಪ್ಪ ಅಂತಂದ್ರೆ, ಈ ಒಂದು ಬ್ಲಾಗ್ ಒಳಗೆ ನಾವು ಎಲ್ಲ ರೀತಿಯಿಂದ ಫುಡ್ ಬ್ಲಾಗ್ ಆಗಿರ್ಬೋದು, ಫುಡ್ ರಿವ್ಯೂ ಬ್ಲಾಗ್ ಆಗಿರ್ಬೋದು, ಆ್ಯಸ್ ಅ ಕ್ರಿಯೇಟಿವ್ ಕಂಟೆಂಟ್ ಆಗಿರ್ಬೋದು, ಎಲ್ಲನೂ ಮಾಡ್ತೀವಿ. ನೋಡ್ತಾ ಇದ್ದಂಗೆ ವರ್ಷದಲ್ಲಿ 6 ತಿಂಗಳು ಕಳೆದೇ ಹೋಯ್ತು. ಸೊ ನಾವು ಇದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಅಂದ್ಕೊಂಡು 6 ತಿಂಗಳು ಹಿಂಗೆ ಕಳೆದ್ಬಿಟ್ಟಿವಿ. ಸೊ ಇನ್ನು ಮುಂದಂಕರು ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತೀವಿ ಆ್ಯಂಡ್ ನಿಮಗೆ ಅಪ್ಲೋಡ್ನ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ಆಗಿದ್ದಾಗಲೇ ಮಾದಪ್ಪನ ಜಾತ್ರೆ ಅಂದ್ಕೊಂಡು ನಾವು ಮಾತ್ರ ವೀಡಿಯೋ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀವಿ. ಸೊ ಕಂಟೆಂಟ್ನ ಚೆನ್ನಾಗಿ ಕೊಡ್ತೀವಿ, ನೀವು ಅದನ್ನು ನೋಡೋಕೆ ನೀವು ರೆಡಿ ಇರ್ತೀರಿ ಅಂತ ನಾವು ಅಂದ್ಕೊಂಡಿವಿ. ನಿಮಗೆಲ್ಲ ಒಂದು ಐಡಿಯಾ ಬಂದಿರ್ಬೋದು, ಇವ್ರು ಯಾವ ರೀತಿ ಕಂಟೆಂಟ್ ಮಾಡ್ತಾರಂತ ಬರೀ ಒಂದು ಕ್ವಶನ್ ಅಷ್ಟೇ ಇದಾಗಿರ್ತೈತಿ. ಸೊ ನಾವು ಇನ್ನು ಮುಂದೆ ಏನು ಕಂಟೆಂಟ್ ಮಾಡ್ತೀವಿ ಗೊತ್ತಾ ನಿಮ್ಗೆ? ಒಂದು ಫುಡ್ ರಿವ್ಯೂ ಆಗಿರ್ಬೋದು, ಅಥವಾ ಫುಡ್ ಬ್ಲಾಗ್ ಆಗಿರ್ಬೋದು, ಅಥವಾ ಅದ್ರ ಜೊತೆ ಕ್ರಿಯೇಟಿವ್ ಮೈಂಡ್ಸೆಟ್ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಒಂದು ವೀಡಿಯೋದೊಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ನಲ್ಲಿ ನಾವಂಕರು ವೀಡಿಯೋ ಮಾಡೋಕ್ಕೆ ಬಂದೇ ಬಿಟ್ಟಿವಿ. ಸೊ ಇನ್ನು ಮುಂದೆ ಏನೇ ಮಾಡಿದ್ರು ನಮ್ಮೂರು ಅಂತ ಅಂದ್ಕೊಂಡು, ಸೊ ನಮ್ಮೂರೊಳಗೆ ಯಾರು ಮಾಡದೇ ಇರುವಂಥ ಫುಡ್ ಬ್ಲಾಗ್ ಆಗಿರ್ಬೋದು, ಫುಡ್ ರಿವ್ಯೂ ಬ್ಲಾಗ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ರಿಯೇಟಿವ್ ಬ್ಲಾಗ್ ಆಗಿರ್ಬೋದು, ಆ್ಯಂಡ್ ಚಾಲೆಂಜಸ್ ವೀಡಿಯೋಸ್ ಕೂಡ ಆಗಿರ್ಬೋದು. ಸೊ ಇಷ್ಟನ್ನೆಲ್ಲ ನಮ್ಮೂರಲ್ಲೇ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟು ನನಗೆ ಭಾಳ ಮುಖ್ಯ ಐತಿ. ಸೊ ಆದರೆ ಏನು ಹೇಳ್ರಿ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ನಾನು ಈ ಒಂದು ಕಂಟೆಂಟ್ ಮಾಡಲಿಕ್ಕೆ ಕಾರಣನೇ ಬೇರೆದವರು, ಅದು ನಿಮ್ಗೆ ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ತೀನಿ. ಆ್ಯಂಡ್ ನಾನು ಈ ಒಂದು ವೀಡಿಯೋಸ್ ಒಳಗೆ ಫುಡ್ ರಿವ್ಯೂನ ಮಾಡ್ತೀನಿ. ಆ್ಯಂಡ್ ನಮ್ಮ ಊರೊಳಗಿರುವಂಥ ಸ್ಪೆಷಲ್ ಫುಡ್ ಆಗಿರ್ಬೋದು, ಸ್ಪೆಷಲ್ ಚಾಲೆಂಜಸ್ ವೀಡಿಯೋಸ್ ಆಗಿರ್ಬೋದು, ಸ್ಪೆಷಲ್ ಪ್ಲೇಸ್ ಆಗಿರ್ಬೋದು. ಸೊ ಇಂಥ ಪ್ಲೇಸ್ಗಳು, ಎಂಥ ಫುಡ್ಗಳು, ನಮ್ಮ ಊರಲ್ಲಿರುವಂಥ ಸ್ಪೆಷಲ್ ಐಟಮ್ಗಳು ಎಲ್ಲನೂ ನಾನು ಇನ್ನು ಮುಂದೆ ನಿಮಗೆ ತಿಳಿಸ್ತೀನಿ. ಸೊ ನೀವು ನೋಡಿರಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ. ಸೊ ಇನ್ನು ಮುಂದೆ ಬರುವಂಥವು ಎಲ್ಲವೂ ಕ್ರೇಜಿಯಾಗಿ ಫನ್ನಿ ಆಗಿರ್ತವೆ. ಆ್ಯಂಡ್ ನಮ್ಮ ದೋಸ್ತರು ನಡ್ಬರ್ಕ ಆ್ಯಂಡ್ ಫ್ಯಾಮಿಲಿ ನಡ್ಬರ್ಕ ನಡೆಯುವಂಥ ಕಾನ್ವರ್ಸೇಷನ್ಗಳು, ಫನ್ನಿಯೆಸ್ಟ್ ಮೂಮೆಂಟ್ಗಳು. ಸೊ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೊಳಕ್ಕಂತ ನಾನು ಬರಾಕತ್ತೀನಿ. ಸೊ ಆದರೆ ಏನೇ ಹೇಳ್ರಿ, ನಮ್ಮ ಉತ್ತರ ಕರ್ನಾಟಕ ಮಂದಿ ನಮಗೂ ಸಪೋರ್ಟ್ ಬರಲಾರ್ದ ಮತ್ತಿನ್ಯಾರಿಗೆ ಮಾಡ್ತಾರೆ? ಸೊ ಆದರೂ ಇವತ್ತು ಒಂದು ಸಲ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಮದೊಂದು ವ್ಯೂಸ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ. ಇನ್ನು ಮುಂದೆ ಫನ್ನಿಯೆಸ್ಟ್ ಆ್ಯಂಡ್ ಕ್ರೇಜಿಯೆಸ್ಟ್ ಬರುವಂಥ ವೀಡಿಯೋಗಳನ್ನ ವಾಚ್ ಮಾಡಲಿಕ್ಕೆ ನೀವು ರೆಡಿ. ಐ ಹೋಪ್ ಗೈಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ.